ಮಾಜಿ ಸಿಎಂ ಸಿದ್ದರಾಮಯ್ಯನವರ ನಿವಾಸಕ್ಕೆ ಸಿಎಂ ಡಿಕೆಶಿ ಭೇಟಿ ಕೊಟ್ಟಿದ್ದಾರೆ. ಅವರ ಜೊತೆಗೆ ಚರ್ಚೆ ಮಾಡಿ ಖಾತೆ ಹಂಚಿಕೆಯನ್ನ ಫೈನಲ್ ಮಾಡಲಿಕ್ಕೆ ಒಂದು ಭೇಟಿ ಅಂತ ಹೇಳಲಾಗ್ತಾ ಇದೆ. ನಿನ್ನೆ 13 ಜನ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಅವರಿಗೆ ಖಾತೆ ಹಂಚಿಕೆ ಮಾಡಬೇಕು. ಹೀಗಾಗಿ ಅವ್ರನ್ನ ಭೇಟಿಯಾಗಿ ಇವತ್ತು ಸಂಜೆ ಒಳಗೆ ಖಾತೆ ಹಂಚಿಕೆಯನ್ನ ಫೈನಲ್ ಮಾಡಲಿಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಯಾಕಂದ್ರೆ ನೀವು ಗಮನಿಸಿದ್ರೆ ಆ 13 ಮಂದಿ ಸಚಿವರಲ್ಲಿ ಬಹುತೇಕ ಎಲ್ಲರೂ ಕೂಡ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಆಪ್ತರೆ. ಆ ಕ್ಯಾಬಿನೆಟ್ನ ನೋಡಿದಾಗಲೂ ಕೂಡ ಬಹುಸಂಖ್ಯೆಯಲ್ಲಿ ಅಹಿಂದ ಸಚಿವರೇ ಇದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಇವತ್ತು ಚರ್ಚೆ ಮಾಡಿ ಸಂಜೆ ಒಳಗೆ ಖಾತೆ ಹಂಚಿಕೆಯನ್ನ ಫೈನಲ್ ಮಾಡಲಿಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಅವರ ಆಪ್ತರು ಸಾಕಷ್ಟು ಜನ ನಿನ್ನೆ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಹೀಗಾಗಿ ಯಾವ ಖಾತೆಯನ್ನ ಕೊಡಬೇಕು, ಯಾವ ಖಾತೆ ಯಾರಿಗೆ ಸೂಕ್ತ ಎಲ್ಲದರ ಕುರಿತಾಗಿ, ಜೊತೆಗೆ ಈ ಖಾತೆ ಹಂಚಿಕೆ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಎಲೆಕ್ಷನ್ ಇಯರ್ಗೆ ಹೋಗ್ತಿರುವಂತಹ ಸಂದರ್ಭದಲ್ಲಿ ಸಮರ್ಥವಾಗಿ ಕ್ಯಾಬಿನೆಟ್ ಇರಬೇಕು, ತುಂಬಾ ಎಲೆಕ್ಟ್ರಿಫೈಯಿಂಗ್ ಆಗಿರಬೇಕು, ಎನರ್ಜೆಟಿಕ್ ಆಗಿರಬೇಕು. ಹೀಗಾಗಿ ಯಾರೆಲ್ಲ ಕೆಲಸ ಮಾಡ್ತಾರೆ ಅವರಿಗೆ ಉತ್ತಮವಾದಂತಹ ಖಾತೆಯನ್ನ ಕೊಡಬೇಕಾ, ಅಥವಾ ಯಾರೆಲ್ಲ ಆಪ್ತರಿದ್ದಾರೆ ಅವರಿಗೆ ಯಾವ ರೀತಿಯಾದಂತಹ ಖಾತೆ ಹಂಚಿಕೆ ಮಾಡಬೇಕು, ಇದೆಲ್ಲದರ ಕುರಿತಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಅವರು ಚರ್ಚೆ ಮಾಡ್ತಾರೆ. ಇವತ್ತು ಸಂಜೆ ಒಳಗಾಗಿ ಎಲ್ಲ ಖಾತೆಗಳು ಫೈನಲ್ ಆಗ್ತವೆ. ಅಂದರೆ ಯಾರಿಗೆ ಕೊಡಬೇಕು, ಯಾರಿಗೆ ಯಾವ ಖಾತೆ, ಈ ಲಿಸ್ಟ್ ಕೂಡ ಇವತ್ತು ಸಂಜೆಯ ಒಳಗಾಗಿ ಹೊರಬರುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.